ಪ್ರಶ್ನೆಗಳು ಕೆಲವರಿಗೆ ಮಾತ್ರ ಬಂದಿದ್ರು ಕೂಡ ಆ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಯಾರ್ಯಾರ ಉತ್ತರ ಯಾವ ರೀತಿ ಇದೆ ಕೇಳೋಣ ಬನ್ನಿ. ನಾನು ಆರಂಭ ಮಾಡ್ತಾ ಇದ್ದೀನಿ ಮಂಜುಳವರಿಂದ. ಮಂಜುಳವರೇ, ಏನು ಹೇಳ್ತೀರಿ? ಈಗ ಎಲ್ಲರದು ಒಂದೇ ಧ್ವನಿ, ಯುವಕರಿಗೆ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಇಲ್ಲಿ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲೂ ಕೂಡ ನಾನಿದ್ದರೆ ನನ್ನ ಪಕ್ಷ ಬಂದ್ರೇ ಈ ರಾಜ್ಯ, ಇಂಥ ಒಂದು ಧೋರಣೆಯಲ್ಲಿ ಒಂದು ಕಡೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇವತ್ತು ನಾವು ಮಾಡಬೇಕಾದಂಥ ಒಂದು ಕರ್ತವ್ಯ ದೊಡ್ಡದಾಗಿದೆ. ಇವತ್ತು ಯುವಕರನ್ನ ನಾವು ಒಂದು ಒಳ್ಳೆ ಸ್ಟೇಟ್ಮೆಂಟ್ಸ್ ಆಗಿ ನಾವು ಮಾಡಬೇಕಾಗಿದೆ. ಅವ್ರಿಗೆ ತಾತ್ವಿಕತೆಯಿಂದ ಮೌಲ್ಯ ಆಧಾರಿತವಾದಂಥ ಒಂದು ರಾಜಕೀಯ ಒಂದು ತರಬೇತಿ ತೆಗೆದುಕೊಂಡು ಬಂದು ಅವರಿಗೆ ಲೋಕಲ್ ಬಾಡೀಸ್ನಲ್ಲಿ ಅವ್ರಿಗೆ ಅವಕಾಶ ಮಾಡಿ, ಅವರಿಗೆ ಹೆಚ್ಚಿನ ಅವಕಾಶ ಇವತ್ತು ನಮ್ಮ ಇನ್ನೊಂದು ಬ್ರದರ್ ಹೇಳ್ತಾ ಇದ್ರು, ಅವಕಾಶ ಸಿಕ್ಕಿದ್ರೆ ಇವತ್ತು ಖಂಡಿತ ಒಂದು ಯುವಕ ತೆಂಡೂಲ್ಕರ್ ಆಗ್ತಾರೆ, ಮತ್ತು ರಾಹುಲ್ ಗಾಂಧಿ ಆಗ್ತಾರೆ, ಮತ್ತು ಇನ್ನೊಂದು ದೊಡ್ಡ ವ್ಯಕ್ತಿ ಆಗ್ತಾರೆ. ಇಲ್ಲಿ ಅವಕಾಶಗಳು ಕಡಿಮೆ ಇರೋದ್ರಿಂದ ಈ ಅವಕಾಶ ಕೊಡುವಂಥ ಒಂದು ಪ್ರಯತ್ನಗಳು ರಾಜಕೀಯ ಪಕ್ಷ ಮಾಡಬೇಕು. ಮತ್ತು ಏನು ಈ ಪೆಟ್ಟಿ ಪಾಲಿಟಿಕ್ಸು ಕಡಿಮೆ ಆಗಲಿಕ್ಕೆ ನಮ್ಮ ಹೋರಾಟ ಮಾಡಬೇಕಾಗುತ್ತೆ. ಕೊನೆಯದಾಗಿ ನಾನು ಒಂದು ಮಹಿಳೆಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಯುವಕರನ್ನು ಈ ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ನಲ್ಲಿ ಒಂದು ಪ್ಲೂರಲಿಸ್ಟ್ ಸೊಸೈಟಿಗೆ ತೆಗೆದುಕೊಂಡು ಹೋಗೋಂಥ ನಾವು ಪ್ರಯತ್ನ ಮಾಡಬೇಕು. ಯಾವುದೇ ಒಂದು ಹಂತದಲ್ಲಿ ಈ ಜಾತಿಯ ಒಂದು ವಿಷ ಬೀಜ, ಯಾಕಂತಂದರೆ ಸಹಸ್ರಾರು ವರ್ಷಗಳಿಂದ ನೋಡಿದ್ದೇವೆ ಈ ಒಂದು ಸಮಾಜ ಒಡೆದಿರೋದಂಥ ಒಂದು ಜಾತಿ ವ್ಯವಸ್ಥೆ. ಈ ಯುವಕರು ಈ ರಾಜಕೀಯಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಒಂದು ಕಡೆಗೆ ಹಣದ ಬಲದಿಂದ ಅವ್ರನ್ನ ಬೇರೆ ಒಂದು ದಾರಿಗೆ ತಪ್ತಾ ಇದ್ದಾರೆ. ಇವತ್ತು ಒಂದು ಎಲೆಕ್ಷನ್ ಬರಬೇಕಂದ್ರೆ ಒಂದು ಯುವಕರು 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ. ಕಾಂಪಿಟೇಷನ್ ಆಗ್ತಿದೆ. ಅಲ್ಲಿ ಏನಾಗ್ತಿದೆ ಅಂದರೆ ಅವರು ಓದೋದನ್ನ ಬಿಟ್ಟು ಕೆಟ್ಟ ಚಟಗಳಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇನ್ನೊಂದು ರಾಜಕೀಯ ಪಕ್ಷ ಒಂದು ಮತೆಯ ಬೀಜವನ್ನು ಬಿತ್ತಿಸಿ ಈ ಸಮಾಜ ಒಡೆಯುವಂಥ ಇಂಥ ಯಾವುದೇ ಇದಕ್ಕೆ ನಮ್ಮ ಯುವಕರು ಬಲಿಯಾಗಬಾರ್ದು, ಉತ್ತಮ ಪ್ರಜೆಗಳಾಗಬೇಕು. ಮತ್ತು ಈ ರಾಜಕೀಯದಲ್ಲಿ ಬಹಳಷ್ಟು ಅವರ ಅವಶ್ಯಕತೆ ಇದೆ. 60% ಏನು ಯುವ ಶಕ್ತಿ ಇದೆ, ಈ ದೇಶದ ಅಭಿವೃದ್ಧಿಗೆ ಅವ್ರು ರಾಜಕಾರಣಕ್ಕೆ ಬರಬೇಕು ಅಂತ ನಾನು. ಓಕೆ, ಫೈನ್ ಮೇಡಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ವಿಶ್ವನಾಥ್, ತಾವೇನು ಹೇಳ್ತೀರಿ ಸರ್ ಕೊನೆಯದಾಗಿ? ಈ ರಾಜ್ಯ ಇರ್ಬೋದು, ಈ ದೇಶ ಇರ್ಬೋದು, ಈ ಮುನ್ನುಗ್ತಾ ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ಯುವಕರಿಗೆ ರಾಜಕಾರಣನೇ ಆಯ್ಕೆ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹಲವಾರು ಮಾರ್ಗಗಳಲ್ಲಿ ವಿದ್ಯಾಭ್ಯಾಸ ಕೆಲಸಗಳು ಉದ್ಯೋಗ ಸೃಷ್ಟಿಯಾಗಿ ಎಲ್ಲ ಜನಾಂಗದ ಬಡವರಿಗೂ ಕೂಡ ವಿದ್ಯಾಭ್ಯಾಸ ಮಾಡುವಂಥ ಒಂದು ಅವಕಾಶನೂ ಕಲ್ಪಿತ ಆಗ್ತಾ ಇದೆ, ಉದ್ಯೋಗ ಕೂಡ ಸಿಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕಾರಣನ ಯಾಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ. ಯುವಕರು ಇವತ್ತು ಮಾರ್ಗದರ್ಶನ ಮಾಡಬೇಕಾದವರು ಯಾರಿಗೆ? ಯುವಕರಿಗೆ. ಹಿರಿಯವರು ಇರ್ಬೋದು, ಆದರೆ ಗುರುಗಳ ಮಾತನ್ನು ಕೂಡ ಯುವಕರು ಕೇಳ್ತಾ ಇಲ್ಲ. ಇವತ್ತು ಒಂದು ಒಳ್ಳೆ ಮಾರ್ಗ ಹೇಳಿದ್ರೆ ಆ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಇವತ್ತು ಅಂತ ನನ್ನ ಭಾವನೆ ಯುವಕರು. ಆದರೆ ಮೊದಲನೇದಾಗಿ ಒಳ್ಳೆ ಮಾರ್ಗದಲ್ಲೇ ಹೋಗ್ಬೇಕಾಗ್ತದೆ. ಮುಂದೆ ಯಾವ್ಯಾವರು ಉದ್ಯೋಗ ರಾಜಕಾರಣಕ್ಕೆ ಹೋಗ್ಬೋದು, ಅಥವಾ ಉದ್ಯೋಗ ಹುಡ್ಕೊಂಡು ಯಾವುದಾದ್ರೂ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ಬೋದು. ಆದರೆ ಒಳ್ಳೆ ಮಾರ್ಗದಲ್ಲೇ ಹೋಗ್ಬೇಕಾಗ್ತದೆ ಅಂತ ಯುವಕರು ಕೂಡ ನನ್ನ ಭಾವನೆ ಅಂತ ನನ್ನ ಒಂದು. ಓಕೆ, ಫೈನ್. ದಿನೇಶ್, ತಾವು ಹೇಳ್ತೀರಿ ಸರ್? ಯುವ ರಾಜಕಾರಣ ಬೆಳಿಬೇಕಾದ್ರೆ ಖಂಡಿತವಾಗಿಯೂ ಯುವ ನಾಯಕತ್ವ ಏನಿದೆ, ಕೆಲವು ಜನ ಹೇಳಿದ ಹಾಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಧೈರ್ಯ ಮಾಡಿ ವ್ಯವಸ್ಥೆಯ ವಿರುದ್ಧ ಕೂಡ ಮಾತಾಡ್ತಕ್ಕಂಥ ಒಂದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವೇ ಪ್ರೇರಣೆ ನೀಡದೆ ಹೋದ್ರೆ ಯಾವುದಕ್ಕೂ ಜೋತ್ ಬೀಳ್ತೀರಿ, ಬನ್ನಿ ಹೊರಗಡೆಗೆ ಅಂತ. ಕೇವಲ ನಾವು ಸಮಾಜ ಸರಿ ಇಲ್ಲ ಅಥವಾ ಮತದಾರ ಸರಿ ಇಲ್ಲ ಅಂತ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡಿಕೊಂಡು ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಎಲ್ಲ ಪಕ್ಷಾತೀತವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಕೂಡ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ನಾವು ಪ್ರೇರಣೆ ನೀಡಬೇಕು. ಹೌದಪ್ಪ, ನಾವಾದರೂ ಸರಿಯಾಗಿ ಮಾಡ್ತೀವಿ, ಮುಂದೆ ನಮಗೆ ಅವಕಾಶ ಕೊಟ್ಟರೆ ಮುಂದೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ನಮಗಿದೆ ಅಂತ ಹೇಳಿ ಒಂದು ಕಡೆ ಅದನ್ನು ಕೂಡ ಮಾಡಬೇಕು. ಎರಡನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಯುವಕರು ಕೂಡ. ಇವತ್ತು ಮಂಜುಳಾ ನಾಯ್ಡು ಅವರು ಹೇಳಿದಾಗೆ ಬದಲಾವಣೆ ತರ್ತಕ್ಕಂಥವ್ರು ಯಾರು? ಯುವಕರೇ. ಅನೇಕ ಕ್ರಾಂತಿಗಳಾಗಿರ್ತಕ್ಕಂಥದ್ದು ಯುವ ಹೋರಾಟಗಳಿಂದ. ಇವತ್ತು ಆ ಯುವಕರು ಇವತ್ತು ಎಲ್ಲ ಒಂದು ಭೇದ ಭಾವ ಬಿಟ್ಟು ಹೊರಗೆ ಬರಬೇಕಾಗ್ತದೆ. ಅವರು ಕೂಡ ಪ್ರೋತ್ಸಾಹ ಕೊಡಬೇಕು. ಯಾರು ಒಳ್ಳೆಯವರಿದ್ದಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂಥವ್ರನ್ನ ಸಹಾಯ ಮಾಡ್ತೀವಿ. ಯಾರು ಈ ಜಾತಿ ಹೆಸರು, ಭಾಷೆ ಹೆಸರು, ಧರ್ಮದ ಹೆಸರು ತೆಗೆದುಕೊಂಡು ಬರ್ತಾರೆ ಅವ್ರಿಗೆ ನಾವು ಸಹಾಯ ಮಾಡೋದಿಲ್ಲ. ಆ ರೀತಿಯ ಒಂದು ಶಕ್ತಿ ಕೂಡ ನಮ್ಮ ಯುವ ಸಂಘಟನೆಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಮಾಡ್ತಕ್ಕಂಥ ಅವಶ್ಯಕತೆ ಖಂಡಿತವಾಗಿಯೂ ನಮ್ಮ ದೇಶಕ್ಕಿದೆ. ಇಲ್ಲದೆ ಹೋದರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ದಿಕ್ತಪ್ತಾ ಇದ್ದೀವಿ. ಖಂಡಿತವಾಗಿಯೂ ನಾವು ಇದೇ ರೀತಿ ನಾವು ಮುನ್ನಡೆಸ್ಕೊಂಡು ಹೋದರೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಒಳ್ಳೆಯದಾಗೋದಿಲ್ಲ. ಲೂಟಿ ಮಾಡ್ತಕ್ಕಂಥವ್ರು ಲೂಟಿ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಶಿಕ್ಷೆನೇ ಆಗೋದಿಲ್ಲ. ಮತ್ತು ಯಾರು ಅವ್ರು ಹೇಳಿದ್ರಲ್ಲ, ಬಡವರು ಇರ್ತಕ್ಕಂಥವ್ರು ಇನ್ನೂ ಹೆಚ್ಚು ಬಡತನಕ್ಕೆ ಹೋಗ್ತಾ ಇರ್ತಾರೆ. ಆದ್ದರಿಂದ ಇವತ್ತು ವ್ಯವಸ್ಥೆ ಬದಲಾವಣೆ ಆಗಬೇಕಾಗ್ತದೆ. ಮತ್ತು ನಾವು ಯುವ ರಾಜಕಾರಣಿಗಳಾಗಿ
ನಮ್ಮ ಕಡೆಯಿಂದ ಕೂಡ ನಮ್ಗೆ ಅಷ್ಟೇ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಅರ್ಥಕೊಂಡು ಬಹುಶಃ ನಿಮ್ಮ ಈ ಕಾರ್ಯಕ್ರಮದ ನಂತರ ನಾವು ಸ್ವಲ್ಪ ಅದರ ಬಗ್ಗೆ ರವಿಯವರಾಗಿರ್ಬೋದು, ನಾವಾಗಿರ್ಬೋದು, ಬೇರೆ ಪಕ್ಷದವರಾಗಿರ್ಬೋದು ಎಲ್ಲರೂ ಕೂಡ ಸೇರಿ ಇದನ್ನು ಒಂದು ರೀತಿ ಚಿಂತನೆ, ಬಹುಶಃ ಇವಾಗ ಚಿಂತನೆ ಮಾಡ್ತಕ್ಕಂಥ ಕಾಲ ಇಲ್ಲ, ಇನ್ನು ಚುನಾವಣೆ ಹತ್ರ ಬಂದ್ಬಿಟ್ಟಿದೆ. ಚುನಾವಣೆ ಆದಮೇಲೆ ಚಿಂತೆ ಮಾಡೋ ಕಾಲ, ಯಾಕಂದ್ರೆ ಇವಾಗ ಯುದ್ಧ ಕಾಲಕ್ಕೆ ಹೋಗ್ತಾ ಇದೀವಿ. ಬಹುಶಃ ನಾವು ಒಂದ್ಸಲ ಚರ್ಚೆ ಮಾಡಿದ್ದು ಹಿಂದೆ ಎಲ್ಲ ಈ ಒಂದು ಎಲೆಕ್ಷನ್ ಆದ್ಮೇಲೆ ಪಕ್ಷಾತೀತವಾಗಿ ಈ ಸರ್ಕಾರ ರಚನೆ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂದ್ಮೇಲೆ ಮೊದಲನೇ ವರ್ಷದಲ್ಲಿ ನಾವೆಲ್ಲರೂ ಅಥವಾ ಹಿಂದಿನ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಸೇರಿದು ಎಲ್ಲ ಪಕ್ಷದವರು ಕೂಡ ಸೇರ್ಕೊಂಡು ಏನಾದರೂ ಒಂದು ಬದಲಾವಣೆ ಮಾಡೋಣ, ಒಂದು ಯುವ ಶಾಸಕರ ಗುಂಪನ್ನು ಮಾಡೋಣ ಸರ್ ಅಂತ ಹೇಳಿದ್ರು. ನಾನೇ ನಿಮ್ಮನ್ನ ವಿಧಾನಸೌಧದ ಮುಂದ್ಗಡೆ ನಿಲ್ಲಿಸಿ ಚರ್ಚೆ ಮಾಡಿ ಇದನ್ನ ಒಂದು ರೀತಿ ಅದನ್ನೆಲ್ಲೋ ಒಂದ್ ಕಡೆ ಅದನ್ನು ನಾವು ಕೂಡ ಕೈ ಬಿಟ್ಬಿಟ್ಟು ಗೊಂದಲಗಳು ಡೊಂಬರಾಟಗಳೆಲ್ಲ ಆಗಿ ಅದನ್ನ ನಾವು ಕೂಡ ಮರ್ತು ಬಿಟ್ಟಿದ್ದೀವಿ. ಬಹುಶಃ ಮುಂದೆ ಆದರೂ ನಾವು ಅದನ್ನು ಪುನಶ್ಚೇತನ ಮಾಡಿ ನಮ್ಮ ಕಡೆಯಿಂದ ಆದರೂ ಜನರಿಗೆ ಒಂದು ವಿಶ್ವಾಸ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಾಗ್ತದೆ. ಓಕೆ, ಫೈನ್, ಒಳ್ಳೆ ಮಾತನ್ನು ಹೇಳಿದ್ರಿ. ಉತ್ತರ ಕೊಡುವಂಥ ಒಂದು ಕಷ್ಟವನ್ನು ತಪ್ಪಿಸಿದ್ದಾರೆ ಅವರವರ ಅಭಿಪ್ರಾಯ ಹೇಳಿದ್ರಿಂದ. ಅವರ ಅಭಿಪ್ರಾಯವನ್ನೆಲ್ಲವನ್ನು ಗೌರವಿಸ್ತಾ ಸಮಾಜದಲ್ಲಿ ಎಲ್ಲರೂ ಕೆಟ್ಟವರಾಗಿದ್ದರೆ ನಾವಿಲ್ಲಿ ಕೂತ್ಕೊಂಡು ಪರಸ್ಪರ ಮಾತಾಡುವಂಥ ಸ್ಥಿತಿಯೂ ಇರ್ತಿರಲಿಲ್ಲ. ಕೆಲವರು ಕೆಟ್ಟವರು ಲೀಡ್ ಮಾಡ್ತಿರ್ಬೋದು, ಆದರೆ ಎಲ್ಲರೂ ಕೆಟ್ಟವರಿಲ್ಲ. 90% ಒಳ್ಳೆಯವರೇ ಇದ್ದಾರೆ. ಒಳ್ಳೆಯವರು ಲೀಡ್ ಮಾಡಬೇಕು ಸೊಸೈಟಿಯನ್ನು. ಅದು ಒಂದು ಜಾತಿ ಸಂಘಟನೆನ ಆ ಜಾತಿನಲ್ಲಿ ಯೋಗ್ಯ ಬರಲಿ, ಜಾತಿನ ಹೋಗ್ಲಾಡ್ಸೋಕ್ಕಾಗಲ್ಲ, ಜಾತೀಯತೆಯನ್ನು ಹೋಗ್ಲಾಡ್ಸೋವಂಥ ಯೋಗ್ಯ ಬಂದು ಲೀಡ್ ಮಾಡಬೇಕು. ಪ್ರತಿಯೊಂದು ಸ್ತರದಲ್ಲೂ ಕೂಡ ಯೋಗ್ಯರು ಬಂದು ಲೀಡ್ ಮಾಡಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡ್ರೆ ಅಸಹಾಯಕರಾದರೆ ಸಿನಿಕರಾದರೆ ಸಾಧ್ಯ ಇಲ್ಲ. ಬದಲಿಗೆ ಸಿನಿಕತನ ಬಿಟ್ಟು ಲೀಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತ ಇವತ್ತಿಲ್ಲ ನಾಳೆ ಒಳ್ಳೆ ಫಲಿತಾಂಶ ಸಿಗುತ್ತೆ. ಈಗ ಬಹಳ ಜನ ಮಂತ್ರಿಗಳಾದವರ ಮೆಥಡ್ ಏನು ಗೊತ್ತಿಲ್ಲದೆ ಇರೋದಲ್ಲ. ನಮಗೆ ಸಮಾಜ ಹೇಗೆ ನೋಡುತ್ತೆ, ಆ ಸಮಾಜ ನೋಡೋ ದೃಷ್ಟಿಗೆ ಅನುಗುಣವಾಗಿ ನಾನು ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಶಕ್ತಿ ಇಲ್ಲ ಅಂತ ಅನ್ಕೋಬೇಡಿ. ಆದರೆ ಸಮಾಜ ಏನು ನಮ್ಮನ್ನು ನೋಡ್ತಾ ಇದೆ ಅದನ್ನ ಮೀರಿ ನಾವು ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಾಳ್ಮೆ ವಹಿಸಿದ್ದೀವಿ ಅಂದರೆ ಭಾರದ್ವಾಜ್ರೆ ತಾಳ್ಮೆ ದೌರ್ಬಲ್ಯ ಅಲ್ಲ. ಆದರೆ ವ್ಯಕ್ತಿಗತ ಲಾಭಕ್ಕೆ ನಾವು ನಮ್ಮ ಶಕ್ತಿನ ವ್ಯಯ ಮಾಡೋದಕ್ಕಿಂತ ಒಂದು ನಿಮಿಷ ಕೇಳಿ. ವ್ಯಕ್ತಿಗತ ಲಾಭಕ್ಕೆ ನಮ್ಮ ಶಕ್ತಿ ವ್ಯಯ ಮಾಡೋಕ್ಕಿಂತ ನನ್ನ ಶಕ್ತಿನ ಕ್ಷೇತ್ರದ ಅಭಿವೃದ್ಧಿಗೆ ವಹಿಸಿದ್ದೇನೆ, ಆ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಿದ್ದೇನೆ. ಆ ಅಭಿವೃದ್ಧಿಗೆ ಬಳಸಿರೋ ಕಾರಣಕ್ಕೋಸ್ಕರ ನನಗೆಲ್ಲ ಆತ್ಮವಿಶ್ವಾಸ ಜಾಸ್ತಿ ಇದೆ. ನನಗೇನಾದ್ರು ನನ್ನ ವ್ಯಕ್ತಿಗತ ಲಾಭಕ್ಕೇ ನನ್ನ ಶಕ್ತಿನ ವಹಿಸಿದರೆ ಮಂತ್ರಿ ಆಗೋದೇನು ಕಷ್ಟದ್ದೇನಲ್ಲ. ಆದರೆ ನನ್ನ ನಂಬಿಕೆಗೆ ಅನುಗುಣವಾಗಿಯೇ ನಡ್ಕೊಂಡಿದ್ದೇನೆ. ನಂಬಿಕೆಗೆ ಅನುಗುಣವಾಗಿಯೇ ಜನ ನಂಬಿಕೆ ಇಟ್ಟಿರೋ ಪ್ರಕಾರನೇ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಬಳಸಿದ್ದೇನೆ. ಹಾಗಾಗಿ ನನಗೇನು ಆತಂಕ ಇಲ್ಲ. ಇನ್ನೊಂದು ಒಂದು 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 ವಿನಸ್ತಿ ನೋಡವ್ವ, ನಾನು ಟೀಕೆ ಮಾಡಿಲ್ಲವಾ. ಟೀಕೆ ಮಾಡೋದಾದ್ರೆ ಸಾವಿರ ಟೀಕೆಗಳನ್ನ ಇದೊಂದು ಒಂದು ವೈಚಾರಿಕ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಪಕ್ಷ ಎಲ್ಲವನ್ನು ಮೀರಿ ನಾವು ಮಾತಾಡ್ತಾ ಇದ್ದೀನಿ. ಪಕ್ಷನ ಟೀಕೆ ಮಾಡಬೇಕು ಅನ್ನೋದಾದ್ರೆ ಎಲ್ಲ ಪಕ್ಷದ ಬಗ್ಗೆನೂ ಹುಳುಕುಗಳು ಸಾವಿರ ಇದ್ದೇ ಇದ್ದಾವೆ. ಹುಳುಕನ್ನೇ ಹೇಳಬೇಕು ಅಂದರೆ ಎಲ್ಲ ಪಾರ್ಟಿಯಲ್ಲೂ ಒಳ್ಳೆಯವರಿದ್ದಾರೆ, ಎಲ್ಲ ಪಾರ್ಟಿಯಲ್ಲೂ ಕಡು ಭ್ರಷ್ಟರು ಇದ್ದಾರೆ, ಎಲ್ಲ ಪಾರ್ಟಿಯಲ್ಲೂ ಕೂಡ ಸಾತ್ವಿಕರು ಇದ್ದಾರೆ, ಲಂಪಟರು ಇದ್ದಾರೆ. ಆದರೆ ನಮಗೇನು ಯಾವುದೇ ಪಾರ್ಟಿ ಇವತ್ತು ಸ್ವಚ್ಛವಾಗಿದೆ ಅನ್ನೋಂಥ ಸ್ಥಿತಿ ಇಲ್ಲ. ಇದು ದುಃಖದ ಸ್ಥಿತಿ. ಆದರೆ ಒಂದು ಪರಿಸ್ಥಿತಿ ಮತ್ತು ಮನಸ್ಥಿತಿ ಅಂತ ಎರಡು ಹೇಳಲಿಕ್ಕೆ ಬಯಸ್ತೇನೆ. ನಮಗಿವತ್ತು ಪರಿಸ್ಥಿತಿ ಎಲ್ರಿಗೂ ಒಂದೇ. ನಾವು ಮನಸ್ಥಿತಿನ ಬದಲಾಯಿಸ್ಕೊತೀವ, ಮನಸ್ಥಿತಿನ ಬದಲಾಯಿಸ್ಕೊಂಡು ಇವತ್ತು ಕಷ್ಟ ಎದುರಿಸೋಕ್ಕೆ ತಯಾರಾಗ್ತೀವ, ಖಂಡಿತ ಒಳ್ಳೆ ಫಲಿತಾಂಶ ಸಿಗುತ್ತೆ. ನಿಮ್ಮ ಅಭಿಪ್ರಾಯವನ್ನು ಗೌರವಿಸಿ ನಿಮ್ಗೆ ಆ ರೀತಿ ಪರಿಸ್ಥಿತಿ ಎದುರಿಸ್ತಕ್ಕಂಥ ಮನಸ್ಥಿತಿಯನ್ನು ನಾವು ಇಳಿದಾಗ ನೀವು ಶಕ್ತಿ ಕೊಡಿ ಅಂತ ವಿನಂತಿ ಮಾಡಿಕೊಂಡು ನಾನು ನಿಮ್ಮ ಪ್ರಶ್ನೆಗಳೆಲ್ಲವನ್ನು ಕ್ರೋಢೀಕರಿಸಿ ನನ್ನ ಒಂದು ಅಭಿಪ್ರಾಯವನ್ನು ಅಷ್ಟೇ ಹೇಳಿಕ್ಕೆ ಬಯಸ್ತೇನೆ. ಓಕೆ, ಫೈನ್, ಥ್ಯಾಂಕ್ ಯು. ಪ್ಲೀಸ್ ಅಲ್ಲ, ಹೋಬಳಿ 88 ಹೋಬಳಿ ಸೆಕ್ರೆಟರಿ ಆಗಿದ್ದವನು, ಯುವ ಮೋರ್ಚಾದ ರಾಜ್ಯದ ಅಧ್ಯಕ್ಷ ಆದೆ, ಶಾಸಕನಾದೆ. ಇದೇ ನಮ್ಮಪ್ಪ ನಮ್ಮ ಮನೆಯಲ್ಲಿ ಯಾರು ಒಂದು ಸೊಸೈಟಿ ಡೈರೆಕ್ಟ್ರು ಆದವರಲ್ಲ. ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತನ ಮಗ. ನನಗೆ ಹೆಮ್ಮೆ ಇದೆ. ನಮ್ಮ ಪಕ್ಷ ಅವಕಾಶನೂ ಕೊಟ್ಟಿದೆ, ನಾನು ಅವಕಾಶನೂ ಉಪಯೋಗಿಸ್ಕೊಂಡಿದ್ದೀನಿ. ಮಂತ್ರಿ ಆಗಿಲ್ಲ ಅನ್ನೋಂಥದ್ದು ನಿಮ್ಮ ಅಭಿಪ್ರಾಯ ಇರ್ಬೋದು. ಅವಕಾಶ ಸಿಕ್ಕಿದ್ರೆ ರಾಜ್ಯದ ಮುಖ್ಯಮಂತ್ರಿನೂ ಆಗುವಂಥ ಅವಕಾಶ ಸಿಗ್ಬೋದು. ನನ್ನ ತಾಳ್ಮೆ ಇದೆ, ಕಾಯ್ತೀನಿ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ಮುಂಜಾನೆ ಮೇಡಮ್ ತಾವು ಕೂಡ ಸಾಕಷ್ಟು ಮಾತಾಡಿದ್ರಿ. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ದಿನೇಶ್ ಮತ್ತು ವಿಶ್ವನಾಥ್ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ದಿನೇಶ್ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಏನಂದರೆ ಯಾರ ಗೆಲುವು ಅನ್ನುವಂಥ ಸಂದರ್ಭದಲ್ಲಿ ಅಖಿಲೇಶ್ ಸಿಂಗ್ ಯಾದವ್ ಗೆಲುವು ಅಥವಾ ರಾಹುಲ್ ಗಾಂಧಿ ಗೆಲುವು ಅಲ್ಲ, ಇದು ಯುವಕರ ಗೆಲುವು ಮಾತ್ರ ಅನ್ನುವಂಥದ್ದು. ಅಂದರೆ ನೋಡಿ, ಪಕ್ಷಾತೀತವಾಗಿ ಅವರ ಅಭಿಪ್ರಾಯ. ವೆಂಕಟೇಶ್ ಒಂದು ಮಾತು ಹೇಳಿದ್ರು, ಆ ಮಾತನ್ನು ಹೇಳ್ತೀನಿ ನಾನು. ಪರಿವರ್ತನೆ ಮತ್ತು ಪ್ರತಿಭಟನೆ
ಅಂದರೆ ಎಲ್ಲೋ ಒಂದು ಕಡೆಗೆ ಏನೋ ನೀವು ಪಕ್ಷದಲ್ಲೇ ಎತ್ಕೊಂಡು ಒಳಗಿಂದೊಳಗೆ ನಿಮ್ಮ ನೋವನ್ನು ನುಂಗ್ಕೊಂಡಿದ್ರಾಗಲ್ಲ, ರವಿಯವ್ರನ್ನು ಸೇರಿಸಿ ನಾನು ಹೇಳ್ತಿರುವಂಥದ್ದು. ಒಂದಷ್ಟು ದನಿ ಏರಿಸುವಂಥ ಒಂದು ಮನೋಭಾವನೆ ಕೂಡ ಇರಬೇಕು ಅನ್ನುವಂಥದ್ದು. ಹೀಗಾದಾಗ ಮಾತ್ರ ಎಲ್ಲೋ ಒಂದು ಕಡೆಗೆ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಉಳಿಯುತ್ತೆ, ಯುವಕರಿಗೂ ಕೂಡ ಅವಕಾಶ ಸಿಗುತ್ತೆ. ಸೊ ಅಂತ 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 ಅಂಥ ದನಿಗಳು ಹೆಚ್ಚೆಚ್ಚು ಏಳಲಿ, ಜೊತೆಗೆ ಏನಂತಂದ್ರೆ ಯುವಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿ, ಅವ್ರನ್ನ ಬೆಂಬಲಿಸುವಂಥ ಪ್ರೋತ್ಸಾಹಿಸುವಂಥ ಒಂದು ವಾತಾವರಣ ನಮ್ಮ ಸಮಾಜದಲ್ಲಿ ಸೃಷ್ಟಿಯಾಗಲಿ ಅಂತ ಹಾರೈಸ್ತಾ ಈ ಮೆಗಾ ಫೈಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.